ಗುಟ್ಕಾ ಹಾಗೂ ಪಾನ್ ಮಸಾಲಾ ಪ್ರಿಯರಿಗೆ ಸರ್ಕಾರ ಈಗ ದೊಡ್ಡ ಶಾಕ್ ಕೊಟ್ಟಿದೆ. ರಾಜ್ಯದಲ್ಲಿ ನಿಷೇಧದಿಂದ ತಪ್ಪಿಸಿಕೊಳ್ಳಲು ಪ್ರತ್ಯೇಕ ಪ್ಯಾಕೆಟ್ಗಳನ್ನ ಗುಟ್ಕಾ ಮಾರುತ್ತಿದ್ದ ಕಂಪನಿಗಳಿಗೆ ಸರ್ಕಾರ ಈಗ ಸಂಪೂರ್ಣ ಬ್ರೇಕ್ ಹಾಕಿದೆ. ತಂಬಾಕು ಮತ್ತು ನಿಕೋಟಿನ್ ಹೊಂದಿರತಕ್ಕಂತ ಉತ್ಪನ್ನಗಳ ವಿರುದ್ಧ ಆಹಾರ ಸುರಕ್ಷತಾ ಇಲಾಖೆ ಅತ್ಯಂತ ಕಠಿಣ ಆದೇಶ ಹೊರಡಿಸಿದೆ. ಏನಿದು ಹೊಸ ನಿಯಮ? ಇಲ್ಲಿದೆ ಸಂಪೂರ್ಣ ಮಾಹಿತಿ, ಇದನ್ನು ಕಂಪ್ಲೀಟ್ ನೋಡಿ. ಆಗಸ್ಟ್ 10ರಿಂದ ಜಾರಿಗೆ ಬರುವಂತೆ 1 ವರ್ಷದ ಅವಧಿಗೆ ತಂಬಾಕು ಹಾಗೂ ನಿಕೋಟಿನ್ ಹೊಂದಿರತಕ್ಕಂತ ಗುಟ್ಕಾ, ಪಾನ್ ಮಸಾಲಾ ಸೇರಿದಂತೆ ಯಾವುದೇ ರೀತಿಯ ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಹಿಂದೆ ಕಂಪನಿಗಳು ಗುಟ್ಕಾ ನಿಷೇಧದಿಂದ ಪಾರಾಗಲು ಪಾನ್ ಮಸಾಲಾ ಒಂದು ಪ್ಯಾಕೆಟ್ನಲ್ಲಿ ತಂಬಾಕನ್ನ ಮತ್ತೊಂದು ಪ್ರತ್ಯೇಕ ಸ್ಯಾಚೆನಲ್ಲಿ ಕೊಟ್ಟು ಮಾರಾಟ ಮಾಡ್ತಿದ್ವು. ಆದರೆ ಹೊಸ ಆದೇಶದ ಪ್ರಕಾರ ಒಂದೇ ಪ್ಯಾಕೆಟ್ ಇರಲಿ ಅಥವಾ ಪ್ರತ್ಯೇಕ ಪೌಚ್ ಇರಲಿ, ಯಾವುದೇ ರೂಪದಲ್ಲಿ ನೀಡಿದರೂ ಅದು ಕಾನೂನು ಬಾಹಿರ ಆಗಲಿದೆ. ಇತ್ತೀಚೆಗೆ ನಡೆದ ಸಭೆಯಲ್ಲಿ ಸರ್ಕಾರದ ಕಡೆಯಿಂದಲೂ ಖಡಕ್ ಎಚ್ಚರಿಕೆ ಕೊಡಲಾಗಿದೆ. ಪಾನ್ ಮಸಾಲಾದಲ್ಲಿ ನಶೆ ಪದಾರ್ಥಗಳನ್ನ ಬೆರೆಸುವುದು ಕಂಡು ಬಂದ್ರೆ ರಾಜ್ಯದಲ್ಲಿ ಎಲ್ಲಾ ಮಾದರಿಯ ಪಾನ್ ಮಸಾಲಾ ಮಾರಾಟವನ್ನೇ ಬ್ಯಾನ್ ಮಾಡೋದಾಗಿ ಆದೇಶಿಸಲಾಗಿತ್ತು. ಈಗ ಆದೇಶ ಹೊರಬಿದ್ದ ಬೆನ್ನಲ್ಲೇ ರಾಜ್ಯಾದ್ಯಂತ ವಿಶೇಷ ತಪಾಸಣೆ ಮತ್ತು ದಾಳಿ ನಡೆಸಲು ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಸಜ್ಜಾಗಿದೆ. ಅಕ್ರಮವಾಗಿ ದಾಸ್ತಾನು ಮಾಡುವ ಹಾಗೂ ಮಾರಾಟ ಮಾಡುವವರ ವಿರುದ್ಧ ಜೈಲು ಶಿಕ್ಷೆ ಸೇರಿದಂತೆ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಸರ್ಕಾರದ ಈ ಕಠಿಣ ಕ್ರಮದಿಂದ ಪ್ರತ್ಯೇಕ ಪ್ಯಾಕೆಟ್ ನಲ್ಲಿ ಗುಟ್ಕಾ ಮಾರುತ್ತಿದ್ದ ಕಂಪನಿಗಳು ತತ್ತರಿಸಿ ಹೋಗಿವೆ. ಆದ್ರೆ ಇನ್ನೊಂದೆಡೆ ಗುಟ್ಕಾ ಮತ್ತು ಪಾನ್ ಮಸಾಲಾ ಉದ್ಯಮವನ್ನ ನೆಚ್ಚಿಕೊಂಡಿರತಕ್ಕಂಥ ರಾಜ್ಯದ ಅಡಕೆ ಮಾರುಕಟ್ಟೆ ಹಾಗೂ ಅಡಕೆ ಬೆಳೆಗಾರರ ಮೇಲೆ ಇದರ ಪರಿಣಾಮ ಏನಾಗಬಹುದು ಎಂಬ ದೊಡ್ಡ ಚರ್ಚೆ ಕೂಡ ಈಗ ಆರಂಭವಾಗಿದೆ. ಆರೋಗ್ಯಕರ ಹಾಗೂ ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ಇಲಾಖೆ ಮನವಿಯನ್ನ ಮಾಡಿದೆ.